ಗೈಸ್ ನಾವೀಗ ಇಲ್ಲಿ ಮೆಟ್ರೋನ ಪಿಂಕ್ ಲೈನಿಂದ ಗ್ರೀನ್ ಲೈನ್ಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಆಯಿತು, ಆಮೇಲೆ ಗೈಸ್ ಮೆಟ್ರೋದಲ್ಲಿ ಗೈಸ್ ನೋಡ್ಬೋದು ಇಲ್ಲಿ ಕೇರ್ಪುರಂ ಅಲ್ಲಿ ಫುಲ್ಲು ಮಳೆ. ಅನ್ಕೊಂಡಿರುವಂತ ಪರ್ಸನ್ ಮನೆಗೆ ಹೋಗ್ತಾ ಇದೀವಿ. ಅರ್ಥ ಆಯ್ತು ಅನ್ಸುತ್ತೆ. ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಗೈಸ್ ರಾತ್ರಿಯಿಂದ ಕರೆದ್ರು ಬಂದಿರ್ಲಿಲ್ಲ. ಈಗ ನೋಡಿ ಅವ್ರ ಜೊತೆನೆ ಗೊತ್ಕೋಬಿಟ್ಟವ್ರೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅವನ ಹೆಸರು ನಂದ. ನಾವು ಅವನಿಗೆ ನಂದಗೋಪುರ ಅಂತ ಕರಿತೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಹಲೋ ಗೈಸ್, ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಸುಸ್ವಾಗತ. ಸಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ. ಇವತ್ತು ನಾನು ಕೇರ್ಪುರಂಗೋಸ್ಕರ ಈಗ ನಾನು ಬನಶಂಕರಿಯಲ್ಲಿ ಇದ್ದೀನಿ. ಬನಶಂಕರಿ ಈಗ ಮೆಟ್ರೋ ಹೋಗ್ಕೊಂಡು ಈಗ ಕೇರ್ಪುರಂ ಹೋಗ್ಬೇಕು. ಬಸ್ಗಿಂತ ಮೆಟ್ರೋ ಬೆಸ್ಟ್ ಅನ್ನಿಸ್ತಿದೆ. ಮೆಟ್ರೋ ಅಲ್ಲಿದೆ, ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ನಾನು ಕೇರ್ಪುರಂಗೆ ಹೋಗ್ತಾ ಇದ್ದೀನಿ ಅಂತ ಒಬ್ಬರಿಗೆ ಒಂದು ಗಿಫ್ಟ್ ಕೊಡಬೇಕು. ಹಾಗಾಗಿ ಕೇರ್ಪುರಂಗೆ ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಅಂತಂದರೆ ಅವ್ರನ್ನ ಮೀಟ್ ಮಾಡಿ ಸುಮಾರು ದಿನ ಆಯಿತು. ಇವಾಗ ಅವ್ರನ್ನ ಮೀಟ್ ಮಾಡೋಣ ಅಂತ ಅನ್ನಿಸ್ತು. ಬನ್ನಿ ಗೈಸ್, ಮೆಟ್ರೋದಲ್ಲಿ ಹೋಗುವಾಗ. ಹಾಂ, ಸೆಕೆಂಡ್ ಸ್ಟಾಪ್ ಇರ್ತಾರೆ. ಹೌದಾ? ಇಲ್ಲ, ನೋ ವೇ. ಗೈಸ್ ನಾವೀಗ ಇಲ್ಲಿ ಮೆಟ್ರೋನ ಪಿಂಕ್ ಲೈನಿಂದ ಗ್ರೀನ್ ಲೈನ್ಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಹಂಗಾಗಿ ಈಗ ನಾವು ಈಗ ಗ್ರೀನ್ ಲೈನ್ ಬಂದಿದ್ವಿ. ಬನ್ನಿ ಗೈಸ್, ಈಗ ಮೆಟ್ರೋ ಎತ್ಕೊಂಡು ನಾವು ಹೋಗುವ ಡೆಸ್ಟಿನೇಷನ್ ರೀಚ್ ಮಾಡೋಣ. ಅಲ್ಲಲ್ಲಲ್ಲಲ್ಲಲ್ಲ. ಗೈಸ್ ನನಗೆ ಮೆಟ್ರೋದ ಬಗ್ಗೆ ಗೊತ್ತಿದ್ದರೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಯಾವ ಥರ ಹೋಗಬೇಕು ಅಂತ. ಥ್ಯಾಂಕ್ ಯು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಈಗ ನಾನು ಈಗ ಮೆಟ್ರೋಯಿಂದ ಎಕ್ಸಿಟ್ ಆಗಿ ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ವಾಹ್, ಕ್ಯಾ ಸೀನ್ ಹೈ. ಮಳೆ ಗೊತ್ತೈತೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಗೈಸ್ ನೋಡ್ಬೋದು ಇಲ್ಲಿ ಕೇರ್ಪುರಂ ಅಲ್ಲಿ ಫುಲ್ಲು ಮಳೆ. ಒಮ್ಮೆಗೆ ಹೊಡೆದೇ ಇಲ್ಲ, ಭಯಾನಕ ಹೊಡೆದೈತೆ ಮಳೆ ಅಣ್ಣ. ಇಲ್ಲ ಅಂದ್ರೆ 1 ಅವರ್ ಮಳೆ ಹೊಡೆದಿರೋದು. ಅನ್ಕೊಂಡಿರುವಂತ ಪರ್ಸನ್ ಮನೆಗೆ ಹೋಗ್ತಾ ಇದೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ನಮ್ಮ ತೇಜು ಬ್ರೋ ಮನೆಗೆ ಬಂದೆ. ಕಂಟ್ರೋಲ್ ಗೈಸ್ ಒಳಾಳಲ್ಲ ಅಣ್ಣ. ಇವರು ಮೇಡಮ್ ಅವರು. ನಾನು 2 ಸರಿ ಏನೋ ಬಂದಿದ್ದೀನಿ ಮನೆಗೆ. ಆಗ್ಲೇ ಸ್ಟೊಕ್ಕ ಬಿಟ್ಟಿದ್ರೆ ಒಂದಿತ್ತು ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಸತ್ಯ ಹೇಳ್ರಿ. 2 ಸರಿ ಬಂದಿದ್ರು ನನಗೆ ಗುರ್ರ ಅಂತದೆ. ಏಪ ಆದ್ರೆ ಒಂಚೂರು ಭಯ ಆಯಿತು. ನೋ ಟೆನ್ಷನ್, ನೋ ಬಿ ಬಿ ಹ್ಯಾಪಿ, ಚಿಲ್ಲಾಗಿರ್ಬೇಕಷ್ಟೇ. ಗೈಸ್ ಈಗ ಯಾರು ಓಪನ್ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ. ಗೈಸ್ ಯಾರು ಓಪನ್ ಮಾಡ್ಬೋದು ಅಂತ ಗೆಸ್ ಮಾಡಿ ಗೈಸ್. ಏನಂತೆ? ಹಾಯ್ ಬ್ರಾ. ಸೀನು ಬ್ರೋ. ಏನು ಬ್ರಾ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ, ಯಾಕೆ ಬ್ರಾ? ತೇಜಬ್ರಾಗೆ ಗಿಫ್ಟ್ ತಂದಿರೋದು ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ತೇಜಬ್ರಾ ಓಪನ್ ಮಾಡ್ತಾ ಇದ್ದಾರೆ, ತಗೊಳ್ಳಿ ಬ್ರಾ. ಥ್ಯಾಂಕ್ ಯು ಬ್ರಾ. ನೀವು ಯಾವಾಗಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀರಾ? ಮೀಟಪ್ ಆಗಿದಾಗಿಲ್ಲ, ಅದಕ್ಕೆ ಮುಂಚೆಯಿಂದ? ಅದಕ್ಕೆ ಮುಂಚೆ ಇಲ್ಲ, ಈಗ ಮೀಟಪ್ ಆದ್ಮೇಲೆ. ಬಾಯ್ ಸೈಡ್ ಕೇಕ್ ಎಲ್ಲ ಕಟ್ ಮಾಡಿಸಿಲ್ಲ, ಆಮೇಲೆ ಅದಾದ್ಮೇಲೆ. ಅವಾಗ ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಿದ್ರಾ? ಇನ್ಸ್ಟಾಗ್ರಾಮ್ ಇತ್ತು, ಬಟ್ ಅದು ತೇಜಬ್ರಾಗೆ ಹೇಳಿದೆ ಏನಾಯ್ತು ಅಂತ. ಗಿಫ್ಟ್ ಬಂದು ಕೊಡ್ತೀರಾ, ಬಟ್ ಯಾರು ಏನು ಅಂತಾನೆ ಗೊತ್ತಿರಲ್ಲ. ದಯವಿಟ್ಟು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಹೇಗಪ್ಪ? ಆ ಫೋಟೋನ ಯಾವ ಥರ ಫೋಟೋನ ಈಗ ನೋಡಿದ್ರೆ
ನನ್ ಮುಖ ಬೇರೆ ಬಾಡಿಗೆ ಇಲ್ಲ ಬ್ರೋ ಆ ಥರ ಏನಿಲ್ಲ, ಬಟ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಏನೇ ತುಂಬ ಇಷ್ಟ ಆಗಿಲ್ಲ ತಂದೆ ನೀವು ಬಂದಿರೋದೇ ಖುಷಿ ನನಗೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಿಡಿ ಈ ಪ್ರೀತಿಗಾಗಿ ವಾಲ್ಪೇಪರ್ ಇದೆಲ್ಲ ಇರೋದ. ಇದು ನಾನೇ ಇದರಲ್ಲಿ ನಾವೆಲ್ಲ ನಾವು 5 ಜನ ಮಿನಿಸ್ಟರ್ಸ್ ಕೂರ್ಗ್ ಹೋಗೋ ದಿನ ಇವ್ರ ಮನೆಯಲ್ಲಿ ಹಬ್ಬ ಇತ್ತು. ಅವತ್ತು ಕರೆದಿದ್ರು ನಮ್ಮನ್ನ. ಸೀದಾ ಇವ್ರ ಮನೆಗೆ ಗಾಡಿ ಓಡಿಸಿ ಅಲ್ಲಿಂದ ಹೋಗಿದ್ ಕತೆ. ಅದನ್ನ ಇಟ್ಕೊಂಡಿದ್ದ ಫೋಟೋ ಇಷ್ಟ ಆಯ್ತಾ ಬ್ರೋ? ಇದನ್ನ ನಾನು ಅವತ್ತಿಂದ ಸೀನೊಬ್ರಿಗೂ ಕಳ್ಸಿಕೊಟ್ಟಿದ್ದೆ ಫೋಟೋನ, ನಿಮಗೂ ಕಳ್ಸಿದೆ. ಬಟ್ ಇದರ ಫ್ರೇಮ್ ಮಾಡಿಸ್ಬೇಕು ಅಂದ್ಬಿಟ್ಟು 5 ಜನಕ್ಕೂ ಮಾಡಿಸಿದೀನಿ. 5 ಜನಕ್ಕೂ ಮಾಡಿಸಿದೀನಿ. ಬಟ್ ಸಿಕ್ಕಿರೋ ಇಬ್ಬರಿಗೆ ಅಂದ್ಬಿಟ್ಟು ಬೆಂಗಳೂರಿಗೆ ಅಂದ್ಬಿಟ್ಟು ಇಲ್ಲಿಗೆ ತಗೊಂಡೆ. 3 ಜನಕ್ಕೆ ಯಾವಾಗ ಸಿಗ್ತಾರೆ ಅಂತ ಗೊತ್ತಿಲ್ಲ. ತಗೊಳ್ಳಿ, ಹಂಗೆ ತೋರಿಸಿರಿ. ಓಪನ್ ಮಾಡಬೇಡಿ, ಹಂಗೆ ತೋರಿಸಿ ಅಷ್ಟೇ. ಅದು ಅವಳೇ ಓಪನ್ ಮಾಡ್ಕೊಂತೆ. ಇದು ಸಂಜೆಗೆ ಅಂತ ತಗೊಂಡ್ಬಂದವ್ರೆ ಮಾದೇಶ್ ಅವರು. ಇದು ನನಗೆ, ಇದು ಸಂಜೆಗೆ. ಸಂಜೆ ಸಿಗದೆ ಇರೋ ಕಾರಣ ಇಲ್ಲಿ ಕೊಟ್ಟಿರ್ತಾರೆ. ಬಂದು ಸಂಜೆ ಮಾಡಿಸಿರೋದು. ಯಾಕಂದ್ರೆ ಎಲ್ಲರೂ ಒಂದೇ ಇರ್ಬೇಕು ಬ್ರಾ, ಬೇರೆ ಬೇರೆ ಒಂದೇ ಹೈಟ್ ಇದೆ ಅಂದ್ರೆ ಒಂದೇ ಫೋಟೋ ಅಂತ ಅಲ್ಲ. ಅಟ್ಲೀಸ್ಟ್ ಒಬ್ರಿಗೆ ಅಂತ ಅಂದಿಲ್ಲ, ಇಬ್ರಿಗೂ ತಂದಿದ್ದೀರಾ ಅಂತ. ಇಲ್ಲ, 5 ಜನಕ್ಕೂ ಮಾಡಿಸಿದೀನಿ, ಬಟ್ 5 ಜನಕ್ಕೂ ಸಿಕ್ಕಿಲ್ಲ. ಬಟ್ ಇರೋದ್ರಲ್ಲಿ ಇಬ್ಬರಿಗೆ ಈಗ ಗೊತ್ತಿರೋ ಮನೆ ಅಂದ್ಬಿಟ್ಟು ಇಬ್ರಿಗೂ ತಗೊಂಡ್ಬಂದೆ. ಇನ್ 3 ಜನಕ್ಕೆ ಯಾವಾಗ ಸಿಗ್ತಾರೆ ಅಂತ ಗೊತ್ತಿಲ್ಲ. ಅವತ್ತಿನ ದಿವಸ ಕೊಡ್ಬೇಕು ಅದನ್ನ. तेजस्वी लोग हैं हमारे पास, कितने शानदार विचार रखते हैं. ಇದು ನೆನಪಿಗಿರ್ತದೆ ಅನ್ನೋಕ್ಕೋಸ್ಕರ ತಗೊಂಡ್ಬಂದೆ ಬ್ರೋ. ಚೆನ್ನಾಗಿದೆ. ಅದು ಫ್ಲಾಗ್ ಒಂದಿದೆ, ತುಂಬಾ ಇಷ್ಟ ಆಯ್ತು. ಇದನ್ನ ನಾನೇ ಎಡಿಟ್ ಮಾಡಿ ಇದೇ ತರದ ಫೋಟೋ ಇಟ್ ಮಾಡಿರೋದು. ಹೊರಗಡೆಯಿಂದ ಬಂದು ಅದ್ರ ಹಿಂದೆಗಡೆ ರೆಕ್ಕೆಗಳು, ಮಧ್ಯ ಫ್ಲಾಗು, ಗರುಡನಿಗೆ ರೆಕ್ಕೆಗಳಿಂಗು, ಟೀಮ್ಗೆ ನಾವು ಅದನ್ನೇ ಹೇಳ್ತೀವಿ. ಈ 5 ಜನ ಒಂದೇ ತರ ಈ ಪ್ರೀತಿಗಾಗಿ. ಬಟ್ ಮುಂದೆ ಅವ್ರವ್ರನ್ನ ಹೇಗಿರತ್ತ ಗೊತ್ತಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಚೆನ್ನಾಗಿದೆ. ಫೋಟೋದಲ್ಲೇ ಸಂಜೆ ಜೊತೆಲೆ ಜೊತೆಲಿದ್ರನ್ನೆಲ್ಲರೂ ಇಷ್ಟ. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ಮಜಾ ಆಯಾ. ನೋಡ್ಬೇಕು ಹಿಂಗೆ ಗೊತ್ತಿಲ್ಲ. ಅವನ್ ಹೆಂಗೆ ಶರತ್ ನೋಡು ಯಾವ ತರ ಅವನೇ. ಶರತ್ ಫುಲ್ ಜೋಶಲ್ಲಿ ಅವನೇ. ಜೋಶಿನ ಮುಖ ಯಾವ್ದು ನಮ್ಮ ಅದ್ರಲ್ಲಿ ಎಲ್ಲರೂ ನಗ್ನಾಗ್ತಾ ಇದ್ದೀರಪ್ಪ. ಇದನ್ನ ಎಲ್ಲಿ ಹಿಡ್ದಿದ್ದು? ನಿಮ್ ಮನೆಗ್ ಬಂದಾಗ ಹಿಡ್ದಿರೋದಾ ಇವ್ರು? ಹೌದು, ಇದು ನಮ್ಮ ಮನೆಗೆ ಬಂದಿದ್ದು ನಾರ್ಮಲ್ ಫೋಟೋ ಇತ್ತು. ಆ ಫೋಟೋನ ನಾನು ಎಡಿಟ್ ಮಾಡಕ್ಕೆ ಅಂತ ಕೂತ್ಕೊಂಡೆ. ಆಗ ಪಿಕ್ಚರ್ ನಾನು ಎಡಿಟ್ ಮಾಡಿದೆ. ಅದನ್ನ ಅದೇ ತರ ಕಾಪಿ ಪ್ರಿಂಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಮಾಡಿಸಿದ್ದೆ. ಇದನ್ನ ಜೊತೆ ಬಂದಿದ್ರಲ್ಲ, ನನಗೆ ಅವ್ರು ಬಂದಸ್ಲಿಕ್ಕೆ ಇವ್ರು ಬ್ರೋ ವಿಡಿಯೋ ಮಾಡಿ ಅಂತ. ನನ್ಗೆ ಬಂದಿದ್ ಖುಷಿ ಕೈ ಕಾಲೇ ಓಡ್ತಾ ಇಲ್ಲ. ಏನು ಮಾಡಿಲ್ಲ ನಾನು. ಆಕ್ಚುಲಿ ಫಸ್ಟ್ ಆಫ್ ಆಲ್ ಹೊರಟಿದ್ದು ನಾವು ಇವನು ಗಾಡಿ ತಗೊಂಡ್ ಲೇಟ್ ಆಗೋಯ್ತು. ಅವ್ನು ನೋಡ್ರೆ ಅಲ್ಲಿ ಹೋಗ್ಲೇಬೇಕು ಅಂತ. ಸರಿ ಇವ್ನ್ ಹೆಜ್ಜೆಗೂ ಫೋನ್ ಮಾಡಿದೀವಿ, ಮರ್ತೋಗ್ಬಿಟ್ಟು ಯಾಕಣ ಹೋಗ್ಬಿಟ್ಟು ಹೋಗೋನ್, ಅಷ್ಟಕ್ಕಿಲ್ರ ಬಂದ್ ಹೋಗೋಣ ಅಂತ. ಆಮೇಲೆ ಸರಿ ಏನೋ ಒಂದ್ ಕಾಗೆ ಹಾರ್ಬಿಟ್ಟು 5 ಜನ ಕರ್ಕೊಂಡು ಹೋಗೋನ್, ಫುಲ್ ಖುಷಿ ಆಗ್ಬಿಡ್ತಾನೆ ಅಂತ ಹೇಳಿ. ಆಮೇಲೆ ನಿಮ್ ಮನೆಗ್ ಹೋಗಿದ್ದೀವಿ ಅಂದಾಗ್ಲೇ ನಾವು ಫೋನ್, ಡ್ಯಾಡಿ 10 ಸರಿ ಫೋನ್ ಮಾಡಿರ್ತೇನೆ, ನಾನೊಂದು 10 ಸರಿ ಫೋನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಹೋಗೋ ಅವ್ನು ಅಲ್ಲಿಂದ ಬಂದನ್ ಪಾಪ ಅಂತ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ಅಂತ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ನಮಗೂ ಖುಷಿ ಆಯ್ತು ಎಲ್ಲಾರು ಹೋಗಿದ್ದೀವಿ. ನಾನು ಅನ್ಕೊಂಡಿದ್ ಯಾವ ರೀತಿ ಮಾಡ್ಬೇಕು ಅಂತ. ನಾನು ಅನ್ಕೊಂಡಿದ್ 3 ಪ್ಲಾನ್ ಯಾವ ರೀತಿ ಅಂತಂದ್ರೆ ಆಯ್ತು. ಆಮೇಲೆ ತೇಜುಬ್ರ ಸಂದೇವ್ರ ಜೊತೆ ನಿಲ್ಸ್ಬಿಟ್ಟು ಇಬ್ಬರು ಕಣ್ಣು ಬಟ್ಟೆ ಕಟ್ಬಿಟ್ಟು ಅದಾದ್ಮೇಲೆ ಓಪನ್ ಮಾಡಿಸ್ಬೇಕು ಅಂತ ಹೊಸ ದೊಡ್ಡ ಪ್ಲಾನ್ ಇಟ್ಕೊಂಡ್ಬಂದೆ. ಕಾಲ್ ಪಿಕ್ ಮಾಡಿಲ್ಲ, ಹೇಳೋಣ ಅಂತ ಅನ್ನಕ್ವೆ, ಇಲ್ಲ ಮನೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅನ್ನಕ್ವೆ. ಈಗ ಅಲ್ಲೂ ಇಲ್ಲ, ಎಲ್ಲ ಬೇರೆ ಕಡೆ ಇದಾರೆ ಅಂತ ಬಂದಿದ್ದು ಟೈಮೇ ಸರಿ ಇಲ್ಲ ಅನ್ಸ್ತಾ ಇದೆ. ಯಾಕೆ ಈಗ ಆಲ್ರೆಡಿ ಸಿಕ್ಕಿರೋದು ಖುಷಿ ಐತೆ. ಆಲ್ರೆಡಿ ಅದು ನೋಡ್ದವ್ರೆ ವಿಡಿಯೋದಲ್ಲಿ. ಈಗ ಆಲ್ಮೋಸ್ಟ್ ಇವಾಗ ಅವ್ನು ಆಗ್ತಾನೆ. ಸಂಜೆಗ್ ನೀವು ತೋರಿಸಿದೀರಾ, ಅದ್ ನಿಮ್ ಕಡೆಯಿಂದಾನೆ ಸಂಜೆಗ್ ಹೋಗತ್ತೆ ಅಂತ. ಮೊನ್ನೆ ಒಂದ್ ಗಿಫ್ಟ್ ಬೇರೆ ಯಾರೋ ತಂದು ಕೊಡೋರು. ಆ ಪಾರ್ಟಿ ಯಾರು ಅಂತಾನೆ ಗೊತ್ತಿಲ್ಲ. ವ್ಯಕ್ತಿ ಬಂದು ಇವ್ರಿಗೊಂದ್ ಗಿಫ್ಟ್, ಒಂದು ಪೇಪರ್ ಇದೆ, ಅದು ಅಂಟಿಸಿದ್ದಾರೆ. ಟು ತೇಜಸ್ ಅಷ್ಟೇ ಬರ್ತಿರುತ್ತೆ. ನಮ್ಮ ಫ್ಯಾಮಿಲಿ ಇರೋ ಬಾಂಡಿಂಗ್ಸು ಅವ್ರಿಗೆ ತುಂಬ ಇನ್ಸ್ಪೈರ್ ಮಾಡ್ತಿದ್ದಂತೆ. ತುಂಬ ಖುಷಿ ಆಯಿತು. ನಾನು ಹೇಳೋದಲ್ಲ, ಇದನ್ನ ಲಾಂಗ್ ಟರ್ಮ್ವರೆಗೂ ಸೇವ್ ಮಾಡ್ಕೊಂಡಿರ್ತೀನಿ. ಇದಕ್ಕಿಂತ ನಂಗೆ ಜಾಸ್ತಿ ಖುಷಿ ಆಗಿದೆ ಇದೊಂದು ಚಿಕ್ಕ ನೋಟು. ಥ್ಯಾಂಕ್ ಯು. ಹ್ಯಾಂಡ್ ಕೈಯಲ್ಲೇ ತಗೊಂಡು ಕೊಟ್ಟಿರಾ. ವೆರಿ ಹ್ಯಾಪಿ ವಿತ್ ದಿಸ್.
ತುಂಬ ಥ್ಯಾಂಕ್ಸ್. ಒಂದು ಗಿಫ್ಟ್ ಸಂಜಿಂಗ್ ಇಷ್ಟವಾಗಿರೋ ಗಿಫ್ಟ್ ಇವ್ರಿಗೊಂದು ಯಾರು ಸಬ್ಸ್ಕ್ರೈಬರಾ? ಗೊತ್ತಿಲ್ಲ, ಅಲ್ಲಿ ಬಿಲ್ಲಿದೆ ನೋಡಮ್ಮ, ಇಟ್ಕೊ ವಿಡಿಯೋ ಮಾಡಿ ನೋಡಿ. ಬಾಂಬ್ ಇದ್ರೆ ಏನಿರ್ಬೋದು ಅಂತ ಹೇಳು, ನಾನು ಹೇಳ್ತೀನಿ. ಗೊತ್ತಿಲ್ಲ. This is so cute. ಇಲ್ಲಿ ನೋಡಿ, ಇಲ್ಲಿ ಟು ಸಂಧ್ಯಾ. ಈ ಹಾರ್ಟ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಏನೋ ಇದೆ ಗೈಸ್, ಈ ಪೇಪರ್ ಅಲ್ಲೂ ಏನೋ ಬರ್ದವ್ರೆ ಗೈಸ್. ಈ ಪಾರ್ಟಿ ಪ್ಯಾನ್ ಗಿಫ್ಟ್ಸ್ ಎಲ್ಲ ಕಳಿಸ್ತೀರಾ? ಸೋ ಸ್ವೀಟ್ ಗೈಸ್. ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಈ ಪುಟಾಣಿ ಡಬ್ಬದಲ್ಲಿ ಈ ಒಂದು ನೋಟ್ ಸಿಕ್ಕಿದೆ. Love your daily family vlogs, your family entertaining, and it's clear you all have fun together. You're building something special and your authenticity shines through. Keep creating. Thank you for this cute little lovely letter. ನಾನು ಇದನ್ನ ಜೋಪಾನ ಕಾಪಾಡ್ಕೊಂತೀನಿ. ಇದೆ ಗೈಸ್. My God! Really? ಥ್ಯಾಂಕ್ ಯು ಸೋ ಮಚ್. ಹೋಗಿದ್ದಾರೆ. ಆ ವ್ಯಕ್ತಿ ಯಾರು, ಏನು ಹೆಸರು, ಕುಲ, ಗೋತ್ರ ಏನೂ ಗೊತ್ತಿಲ್ಲ. ಬಟ್ ತಗೊಂಡ್ಬಂದು ದಯವಿಟ್ಟು ಕೊಡ್ತೀರಾ, ಯಾರು ಏನು ಅಂತ ತಿಳ್ಕೊಂಡಿರೋ ನಮಗೂ ಒಂದ್ ಸ್ವಲ್ಪ ಖುಷಿ ಆಗತ್ತೆ. ಬಟ್ ಗೊತ್ತಿಲ್ದಿರ ಹೋದ್ರೆ ಮೂರನೇ ವ್ಯಕ್ತಿ ಆಗೋಗಿರ್ತೀರ ಅಷ್ಟೇ. ಅಲ್ಲಿಂದ ಮನೆಯಲ್ಲಿ ಏನೋ ಬೇಜಾರಾಗ್ತಾಯಿತ್ತು, ಹಿಂಗಾಗಿ ಈಗ ನಾನು ಸಿನಿಮಾದಲ್ಲಿ ಹೋಗ್ತೀನಿ. ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ? ಯಾಕೋ ತಿಂತ ಇಲ್ಲ ಅವಳು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹಾಗೆ ಗೈಸ್, ಇವರು ಬೆಳಗ್ಗೆಯಿಂದನೂ ತುಂಬ ಕಷ್ಟಪಟ್ಟು ಲೈನ್ ಎಳಿತಾ ಇದ್ದಾರೆ. ಇಲ್ಲ ಅಂತ ಅಂದ್ರೂ ಬೆಳಗ್ಗೆ 9 ಗಂಟೆನೋ ಬಂದಿದ್ದೀವರು, ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಗೈಸ್, ಇವತ್ತು ತೇಜುಬ್ರ ಮನೆ ಇದ್ದಿದ್ದು 2 ಡೇಸಲ್ಲಿದ್ದೆ, ಹಾಗಾಗಿ ಈಗ ಹೊರಡ್ತಾ ಇದ್ದೀನಿ. ಈಗ ಸಂಧ್ಯವ್ರ ಮನೆಗೆ ಇಲ್ಲಿ ಇಟ್ಟಿರೋಂಥ ಗಿಫ್ಟ್ ಇದೆಯಲ್ಲ, ಅದರಲ್ಲಿ ಒಂದು ಗಿಫ್ಟು ತೇಜೊಬ್ರು ಕೊಟ್ಟಿದ್ದೀನಿ, ಒಂದು ಗಿಫ್ಟು ಇಲ್ಲಿದೆ, ಎಲ್ಲ ಸಂಧ್ಯವ್ರು ಕೊಟ್ಟಿದ್ದೀನಿ. ತಂದೆಯಲ್ಲಿದ್ದಾರೆ ಮನೆ. ಈಗ ನಾನು ಈ ಔಟ್ಫಿಟ್ ರೆಡಿ ಆಗಿದ್ದೀನಿ. ಅವ್ರ ಅಪ್ಪನಿಗೆ ಬಾಯ್ ಹೇಳ್ಬಿಟ್ಟು ಕೊಡೋಣ. ನೀವು ನೋಡ್ಬೋದು, ನಿಮ್ದು ಸ್ಪಿನ್ ಆಯ್ತದ? ನಂದು ಸ್ಪಿನ್ ಆಯ್ತದ? ಸಮುದ್ರ ಮುಗಿಸ್ಕೊ, ಆಮೇಲೆ ಬರ್ತೀನಿ. ಗೈಸ್, ರಾತ್ರಿಯಿಂದ ಬೋದು ಸೀನೊಬ್ರನೇ ಇಲ್ಲ ಅಂತಂದ್ರೆ ಸುಮಾರು ಸರಿ ಕೇಳಿದ್ಲು. ಬಟ್ ಅವರು ರಾತ್ರಿ ಹೋಗಕ್ಕೆ ಆಗಿಲ್ಲ, ಏನೋ ಬೇರೆ ವೇಟ್ ಮಾಡ್ತಿದ್ರು ಅಂತ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು, ಇಲ್ಲಿ ರಾತ್ರಿಯಿಂದ 3-4 ಸರಿ ಕೇಳಿದ್ರು ಬ್ರೋ ಇವರು ನಿಮ್ನ. ಬೋಧನು ಕೇಳಿದ್ಲು, ಬೋದು ಅಲ್ಲಿ ಮೇಲೆ ಕೂತ್ಕೊಬಿಟ್ಟಾಳೆ ಅಲ್ಲ. ಬೋದು ಈಗ ಹೇರ್ ಸ್ಟೈಲ್ ಮಾಡಿಸ್ಕೊತಾಳೆ ಅವಳು. ಗೈಸ್, ತೇಜುಬ್ರ ಕರೆದ್ರೆ ಜುಬಿ ಎಷ್ಟು ಚೆನ್ನಾಗಿ ಓಡಾಕ್ತಾರೆ ಅಂದರೆ ಸಖತ್ತಾಗತ್ತೆ ಗೈಸ್. ಅದೇನು ಚಂದ ನೋಡೋಕ್ಕೆ, ಕರೆದ್ರೆ ಸಾಕು ಓಡೋಗ್ತಾರೆ. ಪ್ರಾಣಿ ಇಟ್ಕೊಂಡಿದ್ದಾರೆ ಗೈಸ್. ಅವರೆಲ್ಲ ಕಾರ್ ತೆಗಿತಾ ಇದ್ದಾರೆ. ನಾವೀಗ ಸಂಜೆ ಮನೆಗೆ ಇದನ್ನು ಅವ್ರಿಗೆ ಕೊಡಬೇಕು. ಇನ್ನು 2 ಡೇಸ್ ಇನ್ನು ಇಟ್ಕೊಂಡಿದ್ದೀನಿ ಗೈಸ್, ಅವ್ರು ಕೊಡೋಕ್ಕೋಸ್ಕರ. ಅದು ಒಂದು ಕೆಲಸದ ಮೇಲೆ ಹೊರಡೋಗಿದ್ದಂತೆ, ಹಂಗಾಗಿ ಬಟ್ ಅವರು ಸಿಕ್ಕಿರಲಿಲ್ಲ. ಇವತ್ತು ಸಿಗ್ತಾರೆ.
ಹೀಗಾಗಿ ಈ ಗಿಫ್ಟ್ನ ಅವ್ರಿಗೆ ಕೊಡಬೇಕು. ಸೊ ನೋಡ್ಬೋದು ನೀವು ಅವ್ರ ತಂದೆ ಇಲ್ಲಿ ಮೇಲ್ಗಡೆ ಇದ್ದಾರೆ, ಸಿತ್ತಿದ್ದು ಅವ್ರ ತಂದೆ. ನಾವಿಲ್ಲಿ ಕೆಳಗಡೆ ಕಾಯ್ತಾ ಇದ್ರೆ ಅವ್ರು ಮತ್ತೆ ಮೇಲೆ ಹೋಗ್ಬಿಟ್ಟಾರೆ. ಮತ್ತೆ ಏನೋ ಕೆಲಸ ತಗೊಂಡು ಮೇಕ್ ಹೋಗ್ತಾರೆ ಗೈಸ್. ಅವರು ತೇಜು ಬ್ರೋ ಬರೋಕ್ಕೆ ಕೌಂಟ್ ಮಾಡ್ತಿದಾರೆ 1 2 3 ಅಂತ. ತೇಜು ಬ್ರೋ ಅದಕ್ಕೇ 100 ಆಗಿದ್ರು ಇನ್ನೂ ಬಂದಿಲ್ಲ. ಈಗ ಅವ್ರು ಓಡ್ ಬರ್ತಾಯಿದ್ರು, ನೋಡಿ ಬಂದ್ರೆ ಈಗ. ಮತ್ತೆ ಕರ್ಕೊಂಡು ಹೋಗ್ತವ್ರೆ ಎಲ್ಗೂ. ರಾತ್ರಿಯಿಂದ ಕರೆದ್ರು ಬಂದಿರಲಿಲ್ಲ. ಈಗ ನೋಡಿ ಅವ್ರ ಜೊತೆನೇ ಗೊತ್ಕೊಬಿಟ್ಟವ್ರೆ. ಹಿಂಗೆ ಅಂದರೆ ಗೊತ್ತಿದ್ರೆ ಒಂಥರ ಸಾಕು. ಪಾನಿಪುರಿ ಮಸಾಲೆ ಪುರಿ ಗೋಬಿ. ಮೂತಿ ನೋವಲ್ಲ, ನಿಂಗೆ ಮೂತಿ ನೋವಲ್ಲ, ನಿಂಗೆ ಮೂತಿ ನೋವಲ್ಲ ಬೋದು. ನನಗೆ ಮಾತ್ರ ಜನ ಇರ್ತದಲ್ಲ ನನಗೆ. ಕಂದ ಕಂದಮ್ಮ ಚಂದುಳ್ಳಿ ಚೆಲುವಮ್ಮ ನನ್ನೆದೆ. ಬೋದು ನಿನ್ಗೆ ಯಾರ ಕಂಡ್ರೆ ಇಷ್ಟ? ಮತ್ತೆ ಸಂಧ್ಯಾಕ್ಕ ಇಷ್ಟ ಇಲ್ಲ ಈಗ? ಸಂಧ್ಯಾಕ ಬಂದ್ರೆ ಸಂಧ್ಯಾ ಹಾಂ ನಿನ್ನೆಯಿಂದನೇ ಕೇಳವಳೆ, ಬಟ್ ಈಗ ಬಂದಿದ್ದೀರಿ. ಎಷ್ಟು ಹಚ್ಕೊಬಿಟ್ಟವಳೆ ಅಂದ್ರೆ ನಿಮ್ಮನ್ನ ಸಿಕ್ಕಾಬಿಟ್ಟು ಹಚ್ಕೊಬಿಟ್ಟವಳೆ. ಸಂಧ್ಯಾಕ ಬಂದರೆ ಆಗ ನಿಮಗೆ ಕೊಟ್ಲೆ ಕೊಡೋದಾಗ ಬಿಡಿಸ್ಬಿಡ್ತಾರೆ ಬ್ರೋ ನೀನು. ಐ ಲವ್ ಯು. ಇವಾಗ ಏನೋ ಹಿಂಗಳೆ 1-2-3 ವರ್ಷ ಹೋಗ್ಬಿಡ್ಲಿ, ಫ್ರೆಂಡ್ಸ್ ಸಿಕ್ಬಿಡ್ತಾರೆ, ಮತ್ತೆ ಹೋಗ್ಬಿಡ್ತಾಳೆ ನಾನು. ಮರಿತೀಯಾ? ಮರಿಯಲ್ಲ 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 ಮರಿಯಲ್ಲ. ಒಂದಿನ ಬರ್ತದಕ್ಕೆ ಎಷ್ಟು ಹಚ್ಕೊಂಡು ಇದು ಮಾಡ್ತಾಳೆ. ಅಕಸ್ಮಾತ್ ಒಂದು ತಿಂಗಳೇನಾರೆಲ್ಲ ಹೊರಡೆ ಹೋಗ್ಬಿಟ್ರೆ ಮತ್ತೆ ಹೋಗ್ಬಿಡ್ತಾಳೆ. ನಾನು 1-2 ದಿವಸ ಬೇಜಾರಾಗ್ತಾಳೆ, ಮತ್ತೆ ಹೋಗ್ಬಿಡ್ತಾಳೆ. ಬಿಡು ಟೈಟ್ಗಳನ್ನ ಬರಲ್ಲ ಇನ್ಮೇಲೆ ಅಂದ್ಬಿಟ್ಟು ಮತ್ತೆ ಹೋಗ್ಬಿಡ್ತಾಳೆ. ಹಂಗಂತ ಹೇಳ್ಬೋದು. ಹ್ಞೂ ಅಂತ ಈಗ ತಾನೆ. ಬಟ್ಟೆ ಹಿಡ್ಕೋಬಾರ್ದು, ಎಗರಿಸ್ದಾಗ ಹಂಗೆ ಹಿಡ್ಕೋತಾರೆ. ವಿಡಿಯೋ ಫ್ರೀ ಬಿಡು ಹೇಳ್ತೀನಿ. ಕೈ ಬಿಡು ಅಲ್ಲ. ಹಾಂ ಬೋದು ಹಿಡ್ಕೊಂಬೇಡ ಬಟ್ಟೆನ, ಬಟ್ಟೆ ಹಿಡ್ಕೊಂಬೇಡ ಅಷ್ಟೇ. ಅವಳು ಎಸೆಯಕ್ಕೆ ಹೋದ್ರೆ ಸಾಕು, ಬಟ್ಟೆ ಹಿಡ್ಕೊಬಿಟ್ಟು ಅವಳು ಈಚ್ಕೊಂಬರ್ತೈತೆ ಬಟ್ಟೆ. ಸರಿ ಬೋದು. ಕಾರ್ ಬಂತು ಬಾಯ್. So cute. ಬೋದು ಬಾಯ್ ಹೇಳ. So sweet. ಬಾಯ್ ಬಾಯ್ ಬಾಯ್. ನಿನ್ನೆ ನನಗೊಂದು ಗಿಫ್ಟ್ ಕೊಟ್ಟಿದ್ದಾಯ್ತು, ಸೀದಾ ಪಿರಿಯಾಪಟ್ಟಣದಿಂದ ಬಂದವ್ರೆ. ಅಂಡ್ ಇವತ್ತು ಸಂಜಿಂಗೆ ಅಂತ ಒಂದು ಗಿಫ್ಟ್ ತಗೊಂಡೈತಾ ಇದೆ. ಅದು ಮಿನಿಸ್ಟರ್ಸ್ಗೆ 5 ಜನಕ್ಕೂ ಮಾಡಿಸಿದೆ. 5 ಜನಕ್ಕೂ ಮಾಡಿಸಿದಾರೆ ಅಂತ. 5 ಜನಕ್ಕೂ ಸಿಕ್ಕಂಗೆ ಕೊಡ್ತಾರೆ ಅಂತಂದ್ರೆ ಮಿನಿಸ್ಟರ್ಸ್ ಅಂದ್ರೆ ನಮ್ಗೆ ಆಗ್ಲಿಂದನೇ ಅಚ್ಚುಮೆಚ್ಚಿತ್ತು. ನೀವು ಇವಾಗ ಟೀಮ್ ಆದ್ಮೇಲೆ ಸಖತ್ತಾಗಿ ಬಾಂಡಿಂಗ್ ಐತೆ. ಹಂಗಾಗಿ ನಾನು ಮಿನಿಸ್ಟರ್ಸ್ ನಮ್ಮನೆ ಕರೆಸ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಯಾವಾಗೂ ಆಗಿರ್ಲಿಲ್ಲ. ಅಚಾನಕ್ ಆಗಿ ಅವರೇ ಬಂದಿದ್ಕೆ ನನಗಂತ ಫುಲ್ ಅಂತ ಖುಷಿ ಮೇಲೆ ಖುಷಿ ಸಿಕ್ಕಾಬಿಟ್ಟೆ. ಹಂಗೆ ಬಂದಿದ್ಕೆ ಒಂದು ಫೋಟೋ ತೆಗ್ಸ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋ ತೆಗ್ಸಿ ಅದನ್ನ ಅವ್ರಿಗೆಲ್ಲ ಗಿಫ್ಟ್ ಕೊಡ್ಬೇಕು. ಅವತ್ತಿನ ದಿವಸ ಗಿಫ್ಟ್ ಕೊಡೋಣ ಅಂತಂದ್ರೆ ಸಡನ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಇವರೆಲ್ಲ ಬೇರೆ ಪ್ಲಾನ್ ಇತ್ತು. ಹಂಗಾಗಿ ಬಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೇನೆ ಅವ್ರ ಜೊತೆ ತೆಗ್ಸಿದ ಒಂದು ಫೋಟೋನ ಮೆಮೊರಿಯಾಗಿರ್ಲಿ ಅಂದ್ಬಿಟ್ಟು ಈ ಥರ ಒಂದು ಮಾಡಿಸಿ ಅವ್ರ ತಗೊಂಡು ಕೊಟ್ಟಿದ್ದೀನಿ. ಅದು ಅವ್ರಿಗೆ ಇಷ್ಟ ಆಯಿತು ಅಂದ್ರೆ ನನಗಂತೂ ಅದನ್ನ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಬಟ್ ಸಿಕ್ಕಾಬಿಟ್ಟೆ ಖುಷಿ ಆಗಿರ್ತದೆ. ನೀವು ಒಂದಿರೋದೇ ಖುಷಿ. ಹೋಗ್ತಾ ಇದ್ದಾರೆ ಸಂಧ್ಯೂರಲ್ಲಿ ಮೇಲೆ ಹೋದ್ರು. ನಾವೀಗ ಅವ್ರ ಮನೆಗೆ ಬಂದಿದ್ವಿ ಗಿಫ್ಟ್ ಕೊಡೋಕ್ಕೆ ಅಂತ. ಅವ್ರ ಮೇಲೆ ಬಂದಿದ್ರು, ಬಟ್ ಈಗ ಅದು ಒಳಗೆ ಹೋದ್ರು. ಈಗ ನಾನು ಸೀನೊಬ್ಬರನ್ನ ಅಲ್ಲಿ ಹೋಗ್ತಾ ಇದ್ವಿ.
ಇರ್ಲಿ ಅಂತ ಮೇಡಮ್ ಅಂತ ನಾನು ಸಂಧ್ಯಾ ಮೇಡಮ್ ಅಂತಾನೆ ಕರೆಯೋದು. ಅವ್ರೆ ಕೆಲವೊಂದು ಸಂಧ್ಯಾ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ತಾ ಸಂಧ್ಯಾ ಹಿಂಗ ಇಟ್ಕ ಈ ಕಡೆ ಅದು ಹೂವ ಅಲ್ಲ ಹಿಂಗ್ ಕಾಟ್ಬೇಕಂದ್ರೆ ಹಿಂಗ ಇಟ್ಕೋ ಹಂಗೆ ನೋಡಿ guys. ಅದ್ ಬಿಡು ಅದ್ ಸಂಧ್ಯಾ ಅವ್ರೆ ನೀವು ಸಂಧ್ಯಾ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಸಂಧ್ಯಾ ಅವ್ರ ಅಂತಾನೆ ಬರುತ್ತೆ. ತಪ್ಪಾದ್ರೆ ಏನ್ ತೊಂದ್ರೆ ಇಲ್ಲ. ಐ ಫೀಲ್ ಕ್ಯೂಟ್ ಆಗಿಲ್ಲ ಹಾ. ಕ್ಯೂರಿಯಾಸಿಟಿ ಜಾಸ್ತಿ ಫ್ರೇಮ್ ತಂದಿದ್ದೀರಾ ಒಂದ್ ನಿಮಿಷ ಈ ಫ್ರೇಮ್ ಏನು ಅಂತ ನಾನು ಗೆಸ್ಟ್ ಮಾಡಿದ್ರೆ ನನ್ನ ಕಡೆಯಿಂದ ಇನ್ನೊಂದು ಗಿಫ್ಟ್ ನಿಮಗೆ. ಫೋಟೋಗಳು ಬಂದವೆ. ಫೋಟೋ ಯಾರ ಫೋಟೋ ಇರ್ಬೋದು ಅಂತ ಗೆಸ್ಟ್ ಮಾಡಿದ್ರೆ ಮೇ ಬಿ ನಂದು ಪವಿದು ವರ್ಷದ್ದು ಇರ್ಬೇಕು. ಕೇಜುಗಳು ನಿಂದಿರ್ಬೇಕು. ನೀವು ಗೆಸ್ಟ್ ಮಾಡ್ಬೇಕು. ಅವ್ರು ಬೇಜಾರು ನಂದು. ಲೇಕಿನ್ ಈ ಸಾಲ ಕರ್ ಕ್ಯಾ ರಹಾ ಯಹಾ ಪೆ ಅದು ಇನ್ನೊಂದೇ ಗೆಸ್ ಇರೋದು ಅಷ್ಟೇ, ಮೂರೇ ಗೆಸ್ ಬ್ರೋ. ಆಮೇಲೆ ಎಷ್ಟು ಗೆಸ್ ಅಂತ ಮಾಡಿದ್ರೆ ಎಲ್ಲ ಕೊಡಕ್ಕಾಗತ್ತೆ. ಓಕೆನಾ? ಫ್ಯಾಮಿಲಿ ಫೋಟೋ ಇರ್ಬೇಕು. ರಾಂಗ್. ಬಟ್ ಇದು ನಿಮ್ಗೆ ಇಷ್ಟನೂ ಆಗ್ಬೋದು ಅಂತ ನಾನು ಕೃಷ್ಣ photo ಇರ್ಬೇಕು. ಕೃಷ್ಣ ಫೋಟೋ ಎಲ್ಲರೂ ಕೊಡ್ತಾ ಇರ್ತಾರೆ, ಬಟ್ ಇದು ಡಿಫ್ರೆಂಟ್. ಗೊತ್ತಾಯ್ತು ಕೃಷ್ಣ ಬಂತ ಅದು ವಿಡಿಯೋ ಮಾಡಿ. ಅದಕ್ಕಿಂತ ಇದು ಸ್ಪೆಷಲ್ ಅನ್ಕೋತೀನಿ. ಇಷ್ಟನೂ ಆಗ್ಬೋದು. ಸರಿ ಆಯ್ತು, ಓಪನ್ ಮಾಡಿ ಹೋಗಿ. ಕೃಷ್ಣಗಿಂತ ಯಾವ್ದು? ಕೃಷ್ಣಗಿಂತ ಇದು ಇಷ್ಟ ಆಗ್ಬೋದು. ಇದು ಇಲ್ಲ, ಅವ್ರ ಕೈ ಶಾರ್ಪ್ ಇದೆ, ಉಗುರುಗಳು ಅಷ್ಟು ಬೇಕು. ಚೆನ್ನಾಗಿದ್ಯಾ? ತುಂಬಾ ಉದ್ದಾಗಿದೆ, ಕ್ಯೂಟ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬ್ರೋ ಇದು. ಇದನ್ನ ಎಡಿಟ್ ಮಾಡಿದ್ದು ನಾನೇನೆ, ಬಟ್ ಪ್ರಿಂಟ್ ಮಾತ್ರ ಇದನ್ನ ಮಾಡಿಸಿದ್ದು. ಇದು ಪೂರ್ತಿ ಎಡಿಟ್ ಎಲ್ಲ ನಾನೇ ಮಾಡಿದ್ದು. ತುಂಬಾ ಕ್ಯೂಟ್ ಆಗಿದೆ. ತುಂಬಾ ಇಷ್ಟ ಆಯ್ತು, ಮಾಡಿಸ್ಬೇಕು ಅಂತ. ಅದಕ್ಕೆ ಇನ್ನೂ 5 ಕಾಪಿ ಮಾಡಿಸಿದೀನಿ. ಅದು ತೇಜ ಬ್ಲಾಗ್ ಒಂದು ಕೊಟ್ಟೆ, ನಿಮ್ಗೊಂದು ಕೊಟ್ಟೆ. ಇನ್ನು 3 ಜನಕ್ಕೆ ಯಾವಾಗ ಸಿಗ್ತಾರೆ ಅಂತ ಗೊತ್ತಿಲ್ಲ. ಶರತ್ ಕನ್ನಡಿ ಅಂತ ಹೋಗ್ಬೇಕು, ಕೊಟ್ಟು ಹೋಗ್ತೀನಿ. ಇನ್ನು ಮಂಡ್ಯದವರಿದ್ರು ಸುದೀಪ್ ಅವ್ರಿಗೆ. ನಿತ್ಯ ಆಕ್ಚುಲಿ ಇವತ್ತು ಬರ್ತಿದ್ಲು. ಹೌದಾ? ನಿಮ್ಮ ಮನೆ ಯಾವ್ದು ಬಟ್ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇನ್ನು ಏನೋ ಬೇಕಣ್ಣ. ಅದು ಒಕ್ಕಿ ತಗೋಬರೋ ಇದನ್ನ ನಾವು ಮಾಡ್ಸಕ್ಕೆ ಏನಾದ್ರು 3 ದಿವಸ ತಗೊಂಡ್ಕೊಟ್ಟಿದ್ದೀನಿ ಅವ್ರಿಗೆ. ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನೈಸ್. ಇಲ್ಲಿ ಮೀನಿದ್ದ ಬಿಡ್ತೀಯ ನೋಡ್ಗಮ್ಮ ತರಿಸಿ. ನಾನು ರೂಮಲ್ಲಿ ಇರ್ತೇನೆ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಹಲೋ, ಹಾಂ ಬ್ರಾ, ಆಯ್ತು. ಹಾಂ, ಅವ್ರಿಗೆ ಖುಷಿ ಆಯ್ತು. ಮತ್ತೆ 5 ಜನ ಮಿನಿಸ್ಟರ್ಸ್, 5 ಜನ ಅಲ್ವಾ? 1 2 3 4 5. ಅದು ನನ್ನ ಹತ್ರ ಆಯ್ತು, ಮನೇಲಿ ಆಲ್ರೆಡಿ ಇಟ್ಟಿದ್ದೀನಿ ನಾನು ಅದನ್ನು. ಹೊರಟ್ರು ನೀವು ಆ ಕಡೆ ಬಂದ್ರೆ ತಾನೇ ನೀವು ಬರೋದು. ಈಗ ಹೊರಟ್ರು. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಗಿಫ್ಟ್. ಮೀನ್ಸ್ ಅ ಲಾಟ್. ಥ್ಯಾಂಕ್ಸ್. ಇನ್ನೊಂದ್ಸರಿ ಬಂದ್ರೆ ಆ ಕಡೆ ಬನ್ನಿ. ಓಕೆ, ಬಾಯ್. ಹೌದಾ ಬ್ರಾ? ಓಕೆ, ಬರ್ತೀನಿ. ಸರಿ, ಹುಷಾರು. ಕಾಲೇಜ್ ಟೈಮ್ ಸೂಪರ್ ಆಗಿದೆ. ಹಿಂಗೆ ಇಲ್ಲ ಕಾಲೇಜ್ಗೆ ಹೋಗ್ಬೇಕು, ಇವ್ರನ್ನ ಡ್ರಾಪ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಆರಾಮ ಸರ್. ಏನು ಸ್ಟ್ರಾಂಗ್ ಆಗಿದೆ ಗೊತ್ತಾ? ಸಿರಿ ಎಳಿತಾವಳೆ ಅಂದರೆ ಸ್ಟ್ರಾಂಗ್ ಆಗಿದೆ ನೀವು ಏಜ್ಗೆ. ಇದು ಅಮ್ಮ ಏನ್ ತರಿಸ್ಬೇಕು? ನೀನ್ ದೊಡ್ಡ ಬಿಸ್ನೆಸ್ ವುಮನ್ ಆಗ್ತದ. ನೀನ್ ದೊಡ್ಡ ಬಿಸ್ನೆಸ್ ವುಮನ್ ಆಗ್ತದೆ ಗೊತ್ತಂಗೆ. ಒಂದ್ ಕೆಲಸ ಮಾಡ್ತೀನಿ, ಸಿರಿ ಏನದು ಐಟಮ್ಸ್ 2 ಅಂತ ಮಾಡ್ತೀನಿ. ಸಖತ್ತಾಗಿರುತ್ತೆ ಅದು. ಗೈಸ್, ನಾನು ಸಂಧ್ಯಾ ಅವ್ರಿಗೆ ಫೋಟೋ ಗಿಫ್ಟ್ ಮಾಡಿದ್ದಕ್ಕೆ ಅವ್ರಿಗೆ ನನಗೆ ಇದು ಶಿವೊಂದೊಂದು ಗಿಫ್ಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗೈತೆ. ಐ ಲೈಕ್ ಇಟ್. ಥ್ಯಾಂಕ್ಸ್ ಸಂಧ್ಯಾ ಅವರೇ. ಈಗ ನಾವು ನಾಷ್ಟ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು, ತೇಜೊಬ್ರು ಮತ್ತು ಸೀನೊಬ್ರು 3 ಜನ ಹೋಗ್ತಾಯಿದ್ದೀವಿ. ಬನ್ನಿ ಗಾಯ್ಸ್, ಹೊರಡುವ.
ಅಲ್ಲ ಸಗದಾಗೈತೆ ಆದರೂ ಗೈಸ್ ಈಗ ತೇಜು ಬ್ರೋ ಕಾರಲ್ಲಿ ಹೋಗ್ತಾ ಇದ್ದಾರೆ ಕಾಲೇಜಿಗೆ ಅಂತ. ಈಗ ನಾವು ನನ್ನ ಜೊತೆ ಡ್ರಾಪ್ ಹಾಕ್ಸ್ಕೊಂಡು ನಾನು ಹೋಗ್ತೀನಿ. ಬಾಯ್ ಬಾಯ್ ಸಿಗೋ ಬ್ರೋ. ಬರೋ ತೇಜೋಣ ಕಾಲೇಜ್ಗೆ ಹೋದ್ರು. ನಾವು ಸಂಧ್ಯಾ ಅಕ್ಕನ ಮನೆಗೆ ಹೋಗಿದ್ದು. ಏನಕ್ಕೆ ಹೋಗಿದ್ದೆ ಹೇಳು? ಏನು ಮಾತಾಡ್ಸಕ್ಕೆ ಹೋಗಿದ್ಬಾ? ಆಮೇಲೆ ನಾನೇನೋ ಗಿಫ್ಟ್ ಇಟ್ಕೊಂಡಿದ್ದಲ್ಲ, ಯಾರಿಗೆ ಅದು? ಅಜ್ಜಿಗಲ್ಲ, ಸಂಧ್ಯಾಕ್ಕಂಗೆ. ನೋಡ್ತೀಯ ಆ ಗಿಫ್ಟ್ ಏನು ಅಂತ? ತೇಜಮ್ಮ ಡೈಲಿ ಎಲ್ಲಿ ಹೋಗ್ತಾರೆ? ಮಾರ್ಕೆಟ್ಗೆ ಹೋಗ್ತಾರೆ. ಮಾರ್ಕೆಟ್ ಫಿನಿಕ್ಸ್ ಮಾಲ್ಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಮನೆಗೆ ಬರ್ತಾರೆ. ಹೌದು. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಬರ್ತೀನಿ, ಓಕೆನಾ? ಬಾಯ್ ಬಾಯ್. ಗೈಸ್ ಗಂಟ ನಾವು ಅಣ್ಣ ಏನೋ ಗಾಡಿ ಸರ್ವಿಸ್ ಕೊಡ್ಬೇಕಂತ ಸ್ಕೂಟಿನ. ಹಿಂಗಾಗಿ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಅವ್ರ ಅಣ್ಣನ ಗಂಟೆ ಇನ್ನೊಂದು ಗಂಟೆ ನಾನು ತಗೊಂಡಿದ್ದೀನಿ. ಅವ್ರ ಆ ಗಾಡಿನ ಸರ್ವಿಸ್ ಕೊಟ್ಟೆ ನಾವು ಈ ಗಾಡಿ ತಗೊಂಡು ಕೇರ್ ತಗೊಂಡು ವಾಪಸ್ ತುಂಬ ಪ್ರಿಯಪಟ್ಟ ನಮ್ಮವರ ಕಡೆಗೆ ನಮ್ಮ ದಾದಿಯವರ ಕಡೆಗೂ ಕಡೆಗೆ. ಗೈಸ್ ನಾವೀಗ ಯಮಾ ಸುಜುಕಿ ಶೋರೂಮ್ ಬಂದಿದ್ದೀವಿ ಗಾಡಿನ ಸರ್ವಿಸ್ ಕೊಡೋಕ್ಕೆ ಅಂದ್ಬಿಟ್ಟು. ಈಗ ಅಣ್ಣವರು ಗಾಡಿ ಬಳಸ್ಕೊಂಬರ್ಕೊಂಡು ಹೋಗೋರೆ. ನಾನು ಹಿಂಗೆ ಗಾಡಿ ಆ ಕಡೆ ಸೈಡ್ ಆಪೋಸಿಟ್ ಗಾಡಿನ ಆಪೋಸಿಟು ಸ್ಟಾಪ್ ಮಾಡಿಬಿಟ್ಟು ಈ ಕಡೆ ಬಂದಿದ್ದೀನಿ. ಅವ್ರ ಅಣ್ಣವರು ಆ ಕಡೆ ಬಳಸ್ಕೊಂಡು ಬರ್ತಾರಂತೆ. ಯಮಾ ಶೋರೂಮ್ ಗಾಡಿ ಕೊಟ್ಬಿಟ್ಟು ಸರ್ವಿಸ್ಗೆ ನಾವು ಕೇರ್ಪುರಂ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಗೋರ್ಪಡೆ ಪ್ರಯಾಣ ಕಳಿಸುವಾಗ ಕೇರ್ಪುರಂ ಬಸ್ ಇಲ್ಲೇ ಮನೆಗೆ ಹೋದ್ರು. ಗೈಸ್ ಈ ಜಾಗ ನೋಡಿರ್ಬೋದು ನೀವು. ಸಂಧ್ಯವರು ಮತ್ತೆ ತೇಜಸ್ರಾಮ ಯಾವ್ದೋ ಒಂದು ಇತ್ತು ಬೇಕಾರೆ ಇಲ್ಲೇ ಕತ್ಕೊಂಡು ಇದನ್ನ ಬರ್ಗರ್ ತಿಂತಾ ಇದ್ದೀನಿ. ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ನಾನೇನೋ ಜಸ್ಟ್ ಈಗ ರೌಂಡ್ ಹಾಕ್ಬಿಟ್ಟಿದ್ದಾರೆ ಮೆಟ್ರೋ ಇನ್ನೊಂದು ಜಾಗ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಳು ಕಾಣ್ತಿದ್ದೆ ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟವಳೆ. ಈ ವ್ಲಾಗ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಇದು. ಮಗನ್ ಒಂದು 5 ನಿಮಿಷದ ಮುಂಚೆ ವಿಡಿಯೋ ಮಾಡ್ಬಿಟ್ಟಿದ್ರೆ ಹೆಂಗ್ ಆಡ್ತಾ ಇದ್ಲು ಅಂತ ನೋಡ್ಬೇಕಾಗಿತ್ತು. ಹಿಂಗ್ ಹೋಗ್ತಾ ಇದ್ದೀನಿ, ನಾವಿಬ್ರು ಹಿಂಗ್ ಹೋಗ್ತಾ ಇದೀವಿ. ಹಿಂಗ್ ಹೋದವಳು ಹಂಗೆ ಹಿಂಗ್ ಕಟ್ಟೋಡ್ಕೊಂಡು ಹಿಂಗ್ ಬಂದ್ಬಿಟ್ಟವಳೆ. ಹೇಳ್ತಾ ಇರೋ ಕೇಳೋದ ಇವಾಗ ಸ್ಯಾಂಡ್ವಿಚಾ? ಸರಿ ಒಂದು ಕೆಲಸ ಮಾಡ್ತೀನಿ, ನಾನು ನಿಂಗೋಸ್ಕರ 10% ಡಿಸ್ಕೌಂಟ್ ಮಾಡ್ತೀನಿ. ಏನ್ ಬೇಕಾದಾಗ 10% ನಂದು ಕಾರಣ ಇರಲಿ ತಗೋ. ಮೆಟ್ರೋದಲ್ಲಿ ಹೋಗುವ ಈಗ ಮೆಟ್ರೋಯಿಂದ ಹಿಡಿದು ಈಗ ಮೈಸೂರು ಬಸ್ ಹೋಗುವ ಕಡೆಗೆ ನಮ್ಮ ಪ್ರಯಾಣ ಸಾಗಿಸ್ತಿದ್ದೀವಿ. ಈಗ ವಿಧಿಸ್ತಾರೆ ಅಂತ ಗೊತ್ತಿಲ್ಲ. ನಾವು KSRTC ಬಸ್ ಹತ್ಕೊಂಡು ಅಲ್ಲಿಂದ ಮೈಸೂರು ಹೋಗಿ ಮೈಸೂರಿಂದ ಪ್ರಿಯಾಪಟ್ಟ ಹೋಗುವ. ಗೈಸ್ ಲೆಟ್ಸ್ ಗೋ. ಗೈಸ್ ಬಸ್ಸೇ ಸಿಕ್ತು, ಹಾಗಾಗಿ ಬಸ್ ಹತ್ಕೊಂಡು ಹೋಗ್ತಿದ್ದೀನಿ. ಗೈಸ್ ಇನ್ನೊಂದೇನು ಅಂದರೆ ನಾನು ಬನಶಂಕರಿಗೆ ಹೋಗಬೇಕಿತ್ತು. ಬನಶಂಕರಿ ಅವರು ಕೆಲಸಕ್ಕೂ ಇದ್ದಾರಂತೆ. ಅವ್ರು ಯಾರು ಏನಂತೆ ಹಂಗೆ ಏನಂತ ಡೈರೆಕ್ಟ್ ಸಿಗೋಣ ಹೋಗ್ತೀನಿ. ಇನ್ನೊಂದೇನು ಅಂತಂದರೆ ಗೈಸ್ ಜೊತೆ ಇದೇ ಥರ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್ ಬಂದರೆ ಹಿಡಿತಾವ್ರೆ. ಕೃಷ್ಣನಗರ ಬಸ್ ಇದೆ ಗೈಸ್. ನಾವು ಹೋಗುವಂಥ ಬಸ್ಸು ಕೂಡ ರೆಡಿ ಇದೆ ಗೈಸ್. ಏನು ಟೈಮಿಂಗ್ಸ್ ಗೊತ್ತಾ? ಇದೇ ನಮ್ಮ ಹೋಗುವಂಥ ಹಿರಿಯಪಟ್ಟಣಕ್ಕೆ ಹೋಗಬೇಕಾದಂಥ ಬಸ್ಸು ರೆಡಿ ಇದೆ ಗೈಸ್.
ಲೈಟ್ ನೋಡಿ ಇಲ್ಲಿ ಕೆಳಗೆ. ಗೈಸ್ ನಾವೀಗ ಪ್ರಿಯಾಪಣ ರೀಚ್ ಆಗಿದ್ದೀವಿ. ಈಗ ನಮ್ಮ ಗಾಡಿ ತೊಗೊಂಡು ನಾವು ಹೋಗುವ. ಇವತ್ತು ಪಂಜಾಬ್ ಕಿಂಗ್ಸ್ ಮ್ಯಾಚ್ ನಡೀತದೆ, ಅದನ್ನು ನೋಡ್ಕೊಂಡು ಮನೆ ಕಡೆ ಹೊರಡುವ. ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ವಿಷಯ, ಪೀಸ್ ಮತ್ತೆ ಸಿಗುವ ಗೈಸ್. ಇನ್ನೊಂದೇನು ಅಂತಂದ್ರೆ ಅವ್ರು ಮಾಡಿರೋ ವಿಡಿಯೋ ನಾನು ಮಾಡಿರೋ ವಿಡಿಯೋ ಎರಡನ್ನೂ ಗ್ರ್ಯಾಪ್ ಮಾಡಿ ಹಾಕಿದ್ದೀನಿ. ಹಂಗಾಗಿ ಇದು ಸ್ವಲ್ಪ ಲೆಂತ್ ವಿಡಿಯೋ ಐತೆ, ಹಂಗಾಗಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಇಂದ ಸ್ವಲ್ಪ ಶಾರ್ಟ್ ವಿಡಿಯೋ ತರ ಟ್ರೈ ಮಾಡ್ತೀನಿ ಗೈಸ್.